ಹಾಯ್ ಫ್ರೆಂಡ್ಸ್, ಮಯ ಕಲಿಕೆ ಚಾನಲ್ಗೆ ಸ್ವಾಗತ. ಹಿಂದೆ ನಾನು ಕಜ್ಜಾಯದ ಪಾಕ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೆ. ಇವತ್ತು ನಾನು ಕಜ್ಜಾಯ ಮಾಡೋದು ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಇದಕ್ಕೆ ಬೇಕಾಗಿರೋ ವಸ್ತುಗಳನ್ನು ನೋಡೋಣ. ಮೊದಲಿಗೆ ನಾವು ಆಲ್ರೆಡಿ ಪಾಕ ತೆಕ್ಕೊಂಡಿರೋ ಕಜ್ಜಾಯದ ಪಾಕನ ಒಂದು ಬಟ್ಲಲ್ಲಿ ಹಾಕೊಂಡಿದ್ದೀನಿ. ಇದಕ್ಕೆ ಒಂದು ಬಟ್ಲಲ್ಲಿ ನೀರು ತೊಗೊಳ್ಳಿ. ನೀವು ಬೇಕಾದರೆ ಎಣ್ಣೆ ಕೂಡ ತೊಗೋಬೋದು. ನಾನು ಕಜ್ಜಾಯ ತಟ್ಟೋದಕ್ಕೆ ಪ್ಲಾಸ್ಟಿಕ್ ಕವರ್ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಬಾಳೆ ಎಲೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಹಾಲಿನ ಕವರ್ ಕೂಡ ಯೂಸ್ ಮಾಡ್ಬೋದು. ಕೊನೆಯದಾಗಿ ಎಣ್ಣೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಆಲ್ರೆಡಿ ಈ ಬಟ್ಲಲ್ಲಿ ಕಜ್ಜಾಯದ ಪಾಕದ ಹಿಟ್ಟನ್ನು ಹಾಕೊಂಡಿದ್ದೀನಿ. ಈಗ ಕಜ್ಜಾಯದ ಪಾಕದ ಹಿಟ್ಟನ್ನು ನಾನು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊತಾ ಇದ್ದೀನಿ. ನೀವು ನಿಮಗೆ ಯಾವ ಗಾತ್ರದಲ್ಲಿ ಬೇಕೋ ಆ ರೀತಿ ನೀವು ಉಂಡೆಗಳನ್ನ ಮಾಡ್ಕೋಬೋದು. ದಪ್ಪ ಬೇಕಾದ್ರೆ ದಪ್ಪ ಮಾಡ್ಕೋಬೋದು, ಸಣ್ಣ ಬೇಕಾದ್ರೆ ಸಣ್ಣ ಮಾಡ್ಕೋಬೋದು. ಈಗ ಕಜ್ಜಾಯದ ಪಾಕದ ಹಿಟ್ಟನ್ನು ಉಂಡೆ ಮಾಡಿ ಈ ತಟ್ಟೆಗೆ ನಾನು ಹಾಕೊತಾ ಇದ್ದೀನಿ. ಈ ಕಜ್ಜಾಯ ಅಂದರೆ ಕೆಲವರಿಗೆ ಸ್ವೀಟ್ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ನಮ್ಮ ಮನೇಲಿ ದೀಪಾವಳಿ ಹಬ್ಬಕ್ಕಂತೂ ಕಜ್ಜಾಯ ಮಾತ್ರ ಕಂಪಲ್ಸರಿ ನಾವು ಮಾಡೇ ಮಾಡ್ತೀವಿ. ಈ ಕಜ್ಜಾಯದ ಬಗ್ಗೆ ನನಗೆ ತಿಳಿದಿರುವ ಒಂದು ವಿಚಾರ ಹೇಳ್ತೀನಿ ಸ್ನೇಹಿತರೆ. ಅದೇನೆಂದರೆ, ಕೆಲವರು ಸ್ನೇಹಿತರೆ ದೀಪಾವಳಿ ಹಬ್ಬದಲ್ಲಿ ನೋಮು ಮಾಡೋರು ಈ ಕಜ್ಜಾಯನ ಕಂಪಲ್ಸರಿ ಮಾಡಿ ನಮ್ಮ ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ ಮೊದಲು ಈ ಪ್ರಸಾದನ ಅರ್ಪಿಸಿ ನಂತರ ಮನೆ ಮಂದಿಯೆಲ್ಲ ತಿಂತಾರೆ. ಮನೆ ಮಂದಿ ಅಲ್ಲದೆ ಅಕ್ಕಪಕ್ಕ ಜನರಿಗೂ ಕೂಡ ಈ ಕಜ್ಜಾಯನ ಪ್ರಸಾದದ ರೂಪದಲ್ಲಿ ಎಲ್ಲರಿಗೂ ಹಂಚಿ ತಿಂತಾರೆ ಸ್ನೇಹಿತರೆ. ದೇವಸ್ಥಾನಕ್ಕೆ ಕೊಡೋ ಈ ಕಜ್ಜಾಯನ ಮಡಿಯಿಂದ ಮಾಡ್ತಾರೆ ಸ್ನೇಹಿತರೆ, ಏಕೆಂದರೆ ಪಾಕ ಹದಗೆಟ್ಬಾರ್ದು ಅಂತ. ನಾವು ತಿನ್ನುವ ಪದಾರ್ಥಗಳನ್ನು ಹಂಚಿ ತಿಂದರೆ ಅದರಲ್ಲಿ ಸಿಗೋ ಖುಷಿನೇ ಒಂದು ವಿಶೇಷ ಅಲ್ವಾ ಸ್ನೇಹಿತರೆ. ಈಗ ನಾನು ಉಳಿದಿರುವ ಹಿಟ್ಟನ್ನು ಉಂಡೆಗಳಾಗಿ ಎಲ್ಲನೂ ರೆಡಿ ಮಾಡ್ಕೊತೀನಿ. ಈಗ ನಾನು ಎಲ್ಲನೂ ಕಜ್ಜಾಯದ ಹಿಟ್ಟನ್ನ ಉಂಡೆಗಳಾಗಿ ಮಾಡ್ಕೊಂಡಿದ್ದೀನಿ. ಈಗ ಒಂಚೂರು ನೀರು ತೊಗೊಳ್ಳೋಣ. ಜಾಸ್ತಿನೂ ತೊಗೋಬಾರ್ದು ಸ್ನೇಹಿತರೆ. ಆ ಪ್ಲಾಸ್ಟಿಕ್ ಕವರ್ ಮೇಲೆ ಒಂದೊಂದೇ ಉಂಡೆ ತೊಗೊಂಡು ನೀಟಾಗಿ, ನಿಮಗೆ ದಪ್ಪ ಬೇಕಾದರೆ ದಪ್ಪದಾಗಿ ತಟ್ಕೊಳ್ಳಿ, ಇಲ್ಲಾಂದರೆ ಸಣ್ಣ ಬೇಕಂದರೆ ಸಣ್ಣದಾಗಿ ತಟ್ಕೊಳ್ಳಿ. ಅದು ನಿಮ್ಮ ಚಾಯ್ಸು. ನಿಮಗೆ ಯಾವ ಥರ ಬೇಕೋ ಆ ರೀತಿ ತೆಳ್ಳಗೆ ತಟ್ಕೊಳ್ಳಿ. ನೋಡಿದ್ರಲ್ಲ ಸ್ನೇಹಿತರೆ, ಇದೇ ರೀತಿ ಒಂದೊಂದೇ ಉಂಡೆನ ಈ ಥರ ತೆಳ್ಳಗೆ ತಟ್ಕೋಬೇಕು. ಇನ್ನೊಂದು ವಿಷಯ ಸ್ನೇಹಿತರೆ, ಈ ಕಜ್ಜಾಯದ ಹಿಟ್ಟನ್ನು ತಟ್ಟೋದಕ್ಕೆ ಸಹಾಯಕ್ಕೆ ಅಂತ ಇನ್ನೊಬ್ಬರು ಇರಬೇಕು. ಏನಕ್ಕಂದರೆ ಒಬ್ಬರು ತಟ್ಕೊಟ್ರೆ ಇನ್ನೊಬ್ಬರು ಎಣ್ಣೆಗೆ ಹಾಕಿ ಕರಿಯಲು ತುಂಬ ಈಸಿ ಆಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ ಹೇಗೆ ತಟ್ಟೋದು ಅಂತ. ಈಗ ನಾವು ಸ್ಟವ್ ಆನ್ ಮಾಡೋಣ ಬನ್ನಿ ಸ್ನೇಹಿತರೆ. ಈಗ ಸ್ಟವ್ ಆನ್ ಆಯಿತು. ಬಾಣಲಿ ಇಡಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕಿ. ಅದಕ್ಕೆ ನಾವು ಯಾವುದೇ ಪದಾರ್ಥನ ಎಣ್ಣೆಯಲ್ಲಿ ಕರಿಯೋದಿದ್ರೂ ಕೂಡ ಆ ಪದಾರ್ಥ ಎಣ್ಣೆಯಲ್ಲಿ ಮುಳುಗುವಷ್ಟು ನಾವು ಅದರ ತಕ್ಕನಾಗಿ ಎಣ್ಣೆ ಹಾಕೋಬೇಕು. ಈಗ ಈ ಎಣ್ಣೆ ಕಾಯಲು ಬಿಡೋಣ. ನೀವು ಬೇಕಿದ್ರೆ ಮೊದಲೇ ಸ್ಟವ್ ಆನ್ ಮಾಡಿಬಿಟ್ಟು ಬಾಣಲಿ ಇಟ್ಟು ಎಣ್ಣೆ ಹಾಕಿ ಕಾಯಲು ಬಿಟ್ಬಿಡಿ. ಆಮೇಲೆ ಈ ಕಜ್ಜಾಯದ ಪಾಕನ ತಟ್ಕೊಂಡ್ಬಿಟ್ಟು ರೆಡಿ ಇಟ್ಕೋಬೋದು. ಏನಕ್ಕಂದರೆ ಈ ಕಡೆ ಎಣ್ಣೆನೂ ಕಾದಿರುತ್ತೆ, ಆ ಕಡೆ ನೀವು ಪಾಕನೂ ಕೂಡ ತಟ್ಕೊಂಡು ರೆಡಿ ಇಟ್ಕೊಂಡಿರ್ತೀರ. ಅದಕ್ಕೋಸ್ಕರ ಈ ಕಜ್ಜಾಯ ಮಾಡೋದಕ್ಕೆ ಫ್ಲೇಮ್ ಹೈಯಲ್ಲಿರಲಿ. ಈಗ ನಾನು ಎಣ್ಣೆಗೆ ಹಾಕ್ತಾ ಇದ್ದೀನಿ. ನೀವು ಎಣ್ಣೆಗೆ ಹಾಕಿದ ಮೇಲೆ ಯಾವುದೇ ಕಾರಣಕ್ಕೂ ಅದನ್ನು ಕೈ ಆಡ್ಸೋಕೆ ಹೋಗಬೇಡಿ. ಅದು ತಾನಾಗಿ ತಳ ಬಿಟ್ಟು ಮೇಲಕ್ಕೆ ಬರುತ್ತೆ. ನೀವು ಎಣ್ಣೆಗೆ ಹಾಕಿದ ತಕ್ಷಣ ಈ ಕಡೆ ಇನ್ನೊಂದು ಉಂಡೆನ ನೀವು ಆಲ್ರೆಡಿ ತಟ್ಕೊಂಡು ಇಟ್ಕೊಂಡಿರಿ ಸ್ನೇಹಿತರೆ. ಆಗ ಬೇಗ ನಿಮಗೆ ಕಜ್ಜಾಯ ಆಗುತ್ತೆ. ಈಗ ನಾನು ಆ ಕಜ್ಜಾಯನ ತಿರುಗಿಸ್ತಾ ಇದ್ದೀನಿ. ನೋಡಿ, ಲೈಟಾಗಿ ಬ್ರೌನಿಷ್ ಕಲರ್ ಬಂದಿದೆ. ಈಗ ಮತ್ತೆ ಇನ್ನೊಂದು ಕಡೆ ತಿರುಗಿಸೋಣ. ನೋಡಿ ಸ್ನೇಹಿತರೆ, ಈಗ ಆಗಿದೆ ಕಜ್ಜಾಯ. ಈಗ ನಾನು ಈ ಥರ ಪ್ರೆಸ್ ಮಾಡಿ ಎಣ್ಣೆನ ಪೂರ್ತಿ ನಾನು ಸೋರಿಸ್ತಾ ಇದ್ದೀನಿ. ಏನಕ್ಕಂದರೆ ನಾವು ಈ ಥರ ಪ್ರೆಸ್ ಮಾಡಿಲ್ಲ ಅಂದರೆ ಜಾಸ್ತಿ ಎಣ್ಣೆ ಈ ಕಜ್ಜಾಯದಲ್ಲಿ ಇರುತ್ತೆ. ಅದಕ್ಕೆ ನಾವು ಈ ಥರ ಗಟ್ಟಿಯಾಗಿ ಪ್ರೆಸ್ ಮಾಡ್ಕೋಬೇಕು. ಆಗ ಎಣ್ಣೆ ಎಲ್ಲ ಕೆಳಗೆ ಬೀಳುತ್ತೆ ಸ್ನೇಹಿತರೆ. ಈಗ ಇನ್ನೊಂದು ಕಜ್ಜಾಯದ ಪಾಕನ ಈ ಎಣ್ಣೆಗೆ ಹಾಕೋಣ.
ಸೇಮ್ ಅದೇ ರೀತಿ ಆ ಕಜ್ಜಾಯನ ಮುಟ್ಟಕ್ಕೆ ಹೋಗ್ಬಿಡಿ, ಅದು ತಾನಾಗೇ ಮೇಲೆ ಬರೋವರೆಗೂ ವೆಯ್ಟ್ ಮಾಡಿ. ಈಗ ಉಳಿದಿರೋ ಉಂಡೆನ ನಾನು ಕಜ್ಜಾಯ ಮಾಡಿಬಿಡ್ತೀನಿ. ನೋಡಿ ಸ್ನೇಹಿತರೆ, ಈ ಕಜ್ಜಾಯ ಈಗ ರೆಡಿ ಆಗಿದೆ. ಈ ಕಜ್ಜಾಯ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು.